ಇಷ್ಟು ದಿನ ಸೀಕ್ರೆಟಾಗಿ ಗೌರಿನೇ ಜ್ಯುವೆಲ್ರಿ ಡಿಸೈನ್ ಮಾಡಿಕೊಡ್ತಿರೋಂತಹ ವಿಷಯ ವಿವೇಕ್ಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾಗಿಲ್ವಾ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನೇನೆಲ್ಲ ಆಯಿತು ಅಂತಂದರೆ, ಗೌರಿ ಇದ್ಬಿಟ್ಟು ಗೌರಿಗೆ ಅವ್ರ ಅತ್ತೆ ಸರಿತಾ ಮೊಬೈಲ್ ಕೊಟ್ಟಿರ್ತಾಳೆ. ಸೊ ಅವನಿಗೆ ವಿವೇಕ್ಗೆ ಫಸ್ಟ್ ಕಾಲ್ ಮಾಡಿಬಿಟ್ಟು ನಾನು ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾಳೆ. ಸೊ ಅದಾದಮೇಲೆ ವಿವೇಕು ಅವಳ ನಂಬರ್ ಸೇವ್ ಮಾಡ್ಕೊಂಡಿರಲ್ಲ. ಅದಾದಮೇಲೆ ಮತ್ತೆ ವಿವೇಕ್ಗೆ ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡ್ತಾಳೆ. ಸೊ ಅವಾಗ ಫೋನ್ ಮಾಡಿದಾಗ ಗೌರಿ ಫೋನ್ ಮಾಡಿದಾಗ ವಿವೇಕ್ ಇದ್ಬಿಟ್ಟು ಯಾರಿದು ಅಂತ ಕೇಳ್ತಾನೆ. ಅದಕ್ಕೆ ಗೌರಿಗೆ ಗೊತ್ತಾಗುತ್ತೆ ವಿವೇಕ್ಗೆ ನನ್ನ ನಂಬರ್ ಗೊತ್ತಿಲ್ಲ, ನನ್ನ ನಂಬರ್ನ ಸೇವ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಮೊಬೈಲ್ಗೆ ಬಟ್ಟೆ ಸುತ್ತಕೊಂಡು ಸೀರೆ ಸರ್ಗನ್ನು ಸುತ್ತಕೊಂಡು ಗರ್ಲ್ ಫ್ರೆಂಡ್ ಥರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು, ನಿಮ್ಮ ಗರ್ಲ್ ಫ್ರೆಂಡು, ಕಾಲೇಜ್ ಫ್ರೆಂಡು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಲರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಫ್ಲರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ವಿವೇಕ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾರಪ್ಪ ಇದು, ನನಗೆ ಗೊತ್ತಿಲ್ಲದೆ ಈ ಥರ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲದೆ ಇರೋರು ಯಾರು ಅಂತ ಹೇಳ್ಬಿಟ್ಟು ವಿವೇಕ್ಗೆ ತಲೆ ಕೆಟ್ಟೋಗುತ್ತೆ. ಸೊ ಅದಾದಮೇಲೆ ಹಾಗೆ ಮಾತಾಡ್ತಾ ವಿವೇಕು ಫುಲ್ ಏನೋ ಸೀರಿಯಸ್ಸಾಗಿ ಕೆಲಸ ಮಾಡ್ತಿರ್ತಾನೆ. ಸೊ ಅದರಿಂದ ಮೈಂಡು ಡೈವರ್ಟ್ ಆಗುತ್ತೆ. ಸೊ ಅದಾದಮೇಲೆ ಅವನಿಗೆ ತಲೆ ಕೆಟ್ಟೋಗುತ್ತೆ. ಯಾರಿರ್ಬೋದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊತಾನೆ. ಅದಕ್ಕೆ ಪುಣ್ಯವತಿ ತುಂಬ ಮಜಾ ಬರ್ತಾಯಿದೆ, ಸೊ ಇನ್ನೂ ಸ್ವಲ್ಪ ಕಾಡ್ಸೋಣ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಡೇಟಿಂಗ್ ಹೋಗಿದ್ವಿ, ಇಲ್ಲಿ ಮೀಟ್ ಆಗಿದ್ವಿ, ಹಾಗೆ ಹೇಗೆ ಅಂತ ಎಲ್ಲನೂ ವಿವೇಕ್ಗೆ ತಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ವಿವೇಕ್ ಇದ್ಬಿಟ್ಟು ಏನು ನಡೀತಾ ಇದೆ, ಯಾರಿದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡು ಆಮೇಲೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಮನೆಗೆ ಬಂದುಬಿಟ್ಟು ಗೌರಿಗೆ ಬೈತಾನೆ. ಸೊ ಅದಾದಮೇಲೆ ವಿವೇಕ್ ಏನೋ ವಾರ್ಡ್ರೋಬಲ್ಲಿ ಹುಡುಕ್ತಾ ಇರಬೇಕಾದ್ರೆ ಗೌರಿ ಮಾಡಿರೋಂತಹ ಡಿಸೈನ್ಗಳು ವಿವೇಕ್ ಕೈಗೆ ಸಿಗುತ್ತೆ. ಸೊ ಅದನ್ನು ನೋಡಿಬಿಟ್ಟು ವಿವೇಕ್ಗೆ ಶಾಕ್ ಆಗೋಗ್ಬಿಡುತ್ತೆ. ಆಫೀಸಲ್ಲಿ ಇದೇ ಡಿಸೈನ್ ನಾನು ನೋಡಿದ್ನಲ್ಲ, ಇದ್ಯಾಕೆ ಮನೇಲಿದೆ, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಡೌಟ್ ಬರುತ್ತೆ. ಸೊ ಅದಾದಮೇಲೆ ಎಲ್ಲ ಡಿಸೈನು ನೋಡಿಬಿಟ್ಟು ಯಾರು ಮಾಡಿರ್ಬೋದು, ಇವಳ ಹತ್ರ ಯಾಕೆ ಬಂತು, ಏನು ಸೀಕ್ರೆಟ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿವೇಕು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಏನು ಮಾಡೋದು, ಇದನ್ನು ಯಾವ ಥರ ಕಂಡುಹಿಡ್ಕೋಬೇಕು, ಯಾರು ಈ ಡಿಸೈನ್ ಎಲ್ಲ ಮಾಡಿರೋದು, ಪುಣ್ಯವತಿನ ಏನಾದರೂ ಮಾಡ್ತಾ ಇದ್ದಾಳ, ನನಗೆ ಗೊತ್ತಿಲ್ಲ ಸೀಕ್ರೆಟಾಗಿ, ಅವಳಿಗೆ ಯಾಕೆ ಇಷ್ಟೆಲ್ಲ ಟ್ಯಾಲೆಂಟ್ ಇರುತ್ತೆ, ಅವಳೆಲ್ಲ ಇದೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಏನೂ ಕ್ಲಾರಿಟಿ ಸಿಗೋದಿಲ್ಲ. ಸೊ ಡಿಸೈನರ್ ಪಿಂಕಿನ ಒಂದು ಸಲ ಕೇಳಬೇಕು, ಆಫೀಸಲ್ಲಿ ನಾವು ಪ್ರೆಸೆಂಟ್ ಮಾಡಿರೋಂಥ ಡಿಸೈನ್ಗಳು ಮನೇಲಿ ಯಾಕೆ ಬಂತು, ಅದೆಲ್ಲ ಯಾಕೆ ಇಲ್ಲೆಲ್ಲ ಲೀಕ್ ಆಗ್ತಿದೆ, ಮನೇಲೆಲ್ಲ ಯಾಕಿದೆ, ಇದರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಾನೇ ಯಾಕೆ ಇಲ್ದಿದ್ದೆಲ್ಲ ಯೋಚನೆ ಮಾಡೋದು, ಸೊ ಪಿಂಕಿನ ಒಂದು ಸಲ ಕೇಳೋಣ ಅಂತ ಹೇಳ್ಬಿಟ್ಟು ಪಿಂಕಿನ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಪಿಂಕಿಗೆ ಕಾಲ್ ಮಾಡ್ತಾನೆ. ಸೊ ಆವಾಗ ಪಿಂಕಿ ಕಾಲ್ ರಿಸೀವ್ ಮಾಡ್ತಾಳೆ. ಪಿಂಕಿ ರಿಸೀವ್ ಮಾಡಿದ್ಮೇಲೆ ಕೇಳ್ತಾನೆ ಡಿಸೈನು ಯಾರು ಮಾಡಿಕೊಟ್ಟಿದ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಪಿಂಕಿ ಇದ್ಬಿಟ್ಟು ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನನ್ನ ಫ್ರೆಂಡು ಮಾಡಿಕೊಟ್ಟಿದ್ದು ಅಂತ ಹೇಳ್ಬಿಟ್ಟು. ಆದರೆ ವಿವೇಕ್ ಕೈಯಲ್ಲೇ ಆ ಡಿಸೈನ್ಗಳಿರುತ್ತೆ. ಸೊ ಅದಾದಮೇಲೆ ಪಿಂಕಿ ಹೇಳಿದ್ದೂ ಕೂಡ ವಿವೇಕ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಪಿಂಕಿ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ, ಇಲ್ಲೇನೋ ನಡೀತಾ ಇದೆ, ಇದರಲ್ಲಿ ಪುಣ್ಯವತಿ ಅಂದರೆ ಗೌರಿದು ಇನ್ವಾಲ್ವ್ಮೆಂಟ್ ಇದೆ, ಏನೋ ನಡೀತಾ ಇದೆ ಇಲ್ಲಿ, ನನಗೆ ಗೊತ್ತಿಲ್ಲ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಡೌಟ್ ಬರುತ್ತೆ. ಸೊ ಅದಾದಮೇಲೂ ಕೂಡ ಅವಳಿಗೆ ಪಿಂಕಿಗೆ ತುಂಬಾ ಪ್ರೆಷರ್ ಹಾಕಿ ಕೇಳ್ತಾನೆ. ಸೊ ಸರಿ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡೋ ನಿಮ್ಮ ಫ್ರೆಂಡನ್ನ ನಾನೊಂದು ಸಲ ಮೀಟ್ ಮಾಡಬೇಕು, ಆಫೀಸಿಗೆ ಕರೆಸಿ, ಆಫೀಸಲ್ಲಿ ನಾನು ಕೆಲಸ ಕೊಡ್ತೀನಿ ಬರೋಕ್ಕೆ ಹೇಳಿ ಅಂತ. ಅದಕ್ಕೆ ಅವಳು ಇದ್ಬಿಟ್ಟು ಇಲ್ಲ, ಅವ್ರ ಹಸ್ಬೆಂಡು ಅವಳಿಗೇನೋ ಸಪೋರ್ಟ್ ಮಾಡೋದಿಲ್ವಂತೆ, ಅದಕ್ಕೆ ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ, ನಿಮ್ಗೆ ಏನು ಡಿಸೈನ್ ಬೇಕೋ ಅದನ್ನೆಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಕಮಿಟ್ ಆಗಿದ್ದಾರೆ, ಡಿಸೈನ್ಸ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪಿಂಕಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆದರೂ ವಿವೇಕ್ಗೆ ಪಿಂಕಿ ಹೇಳಿರೋಂತಹ ರೀಸನ್ನು ಅವಳು ಕೊಟ್ಟಿರೋವಂಥದ್ದು ವ್ಯಾಲಿಡ್ ಇಲ್ಲ ಅಂತ ಅನಿಸುತ್ತೆ. ಸೊ ಆದ್ರೂ ಏನೇನೋ ಮಾಡಿಬಿಟ್ಟು ನಿಜ ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೂ ಪಿಂಕಿಲಿ ಗೌರಿಗೆ ಪ್ರಾಮಿಸ್ ಮಾಡಿರ್ತಾಳೆ, ನಾನು ಯಾವುದೇ ಕಾರಣಕ್ಕೂ ವಿವೇಕ್ ಸರ್ಗೆ ನೀವೇ ಡಿಸೈನ್ ಮಾಡಿಕೊಡ್ತಿರೋದು ಅನ್ನೋದನ್ನು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿರ್ತಾಳೆ. ಸೊ ಹಾಗಾಗಿ ಅವಳು ಇವಾಗ ಪ್ರಾಮಿಸ್ ಕೂಡ ಬ್ರೇಕ್ ಮಾಡೋ ಥರ ಇರೋದಿಲ್ಲ. ಸೊ ಅದಾದಮೇಲೆ ವಿವೇಕು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾನೆ. ಸೊ ಅದಾದಮೇಲೆ ವಿವೇಕು ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪುಣ್ಯವತಿ ಏನಾದರೂ ಇದು ಮಾಡ್ತಾ ಇದ್ದಾಳ, ರಾತ್ರಿ ಹೊತ್ತು ಒಬ್ಬೊಬ್ಬಳೇ ಹೋಗ್ಬಿಟ್ಟು ಏನೇನೋ ಬಿಡಿಸ್ತಾ ಇದ್ಲು, ಸೊ ಏನೇನೋ ಮಾಡ್ತಾಯಿದ್ಲು, ಆಮೇಲೆ ಒಂದು ಸಲ ಡಿಸೈನ್ ಮಾಡ್ಕೊಂಬಂದು ಕೊಟ್ಟಿದ್ಲು, ನಾನು ಅದನ್ನು ನೋಡಲೇ ಇಲ್ಲ, ಹಾಗೆ ಅರ್ಧ ಹಾಕ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವನಿಗೆ ಹಳೆದೆಲ್ಲ ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ರಾತ್ರಿ ಒಂದು ಟೈಮ್ ಆಚೆ ಹೋಗ್ಬಿಟ್ಟು ಕೂತ್ಕೊಂಡು ಏನೇನೋ ಡಿಸೈನ್ ಎಲ್ಲ ಮಾಡ್ತಾಯಿದ್ಲು ಅಂತ
ಹೇಳ್ಬಿಟ್ಟು ಅವನಿಗೆ ಯೋಚನೆ ಬರುತ್ತೆ. ಸೊ ಅವಳ ಮೇಲೆ ಡೌಟ್ ಕೂಡ ಬರುತ್ತೆ. ಸೊ ಆ ಡೌಟು ಕ್ಲಾರಿಫೈ ಆಗುತ್ತಾ ಇಲ್ಲ ವಿವೇಕ್ ಗೊತ್ತಾಗದೇ ಇರೋ ಥರ ಇದೇ ಥರ ಗೌರಿ ಇನ್ನೂ ಎಷ್ಟು ದಿನ ಡಿಸೈನ್ ಮಾಡಿಕೊಂಡು ಮೈಂಟೈನ್ ಮಾಡ್ತಾಳೆ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.